ನನ್ನ ಮೇಲೆ ಇವರು ಸಂಮೋಹನ ಅಸ್ತ್ರ ಬಳಸಬಹುದಾ ಅನ್ನೋದೊಂದು ಪ್ರಶ್ನೆ. ಆದರೆ ನಿಮ್ಮ ಮೇಲೆ ಈ ಒಂದು ಹಿಪ್ನಾಟಿಸಮ್ ಮಾಡಬಹುದಾ ಅನ್ನೋ ಪ್ರಶ್ನೆ ಹಾಗೇ ಇದೆ ಅಲ್ವಾ? ಅದನ್ನು ನಾವು ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರೋ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನಾವು ಎಲ್ಲವನ್ನೂ ಸೈಂಟಿಫಿಕ್ಕಾಗಿ ನೋಡುವಂಥದ್ದು ಒಂದು ಪರಿಪಾಠ ಮತ್ತು ಭಾಳ ಒಳ್ಳೆಯದು ಕೂಡ ಅದು. ಆಮೇಲೆ ನಮ್ಮ ದೇಶದಲ್ಲಿ ಒಂದಷ್ಟು ಸಂಸ್ಥೆಗಳಿದೆ. ಆ ಸಂಸ್ಥೆಗಳ ಮಾನದಂಡ ಮತ್ತು ಆ ಸಂಸ್ಥೆಗಳು ಕೊಡುವಂಥ ಪ್ರಮಾಣ ಪತ್ರದ ಮೇಲೇ ಸಾರ್ವಜನಿಕರ ಆಕ್ಸೆಪ್ಟಬಲ್ ಒಂದು ರೀತಿಗೆ ಅದು ಒಳಪಡುತ್ತೆ. ಇಲ್ಲಾಂದರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹೀಗಾಗಿ ಈ ಪ್ರಶ್ನೆ ಕೇಳ್ತಾ ಇರೋದು, ಈ ಸಂಮೋಹಿನಿ ಶಾಸ್ತ್ರವನ್ನು ಸೈನ್ಸ್ ಎಷ್ಟು ಮಟ್ಟಿಗೆ ಒಪ್ಕೊಂಡಿದೆ, ವಿಶೇಷವಾಗಿ ಭಾರತದಲ್ಲಿ ಇದು ಎಷ್ಟು ಮಟ್ಟಿಗೆ ನಮ್ಮ ವೈದ್ಯಕೀಯ ಪದ್ಧತಿಗಳಲ್ಲಿ ಅಳವಡಿಕೆ ಆಗ್ತಾ ಇದೆ ಗುರುಗಳು? ಹಿಪ್ನೋಸಿಸಲ್ಲಿ 3 ವಿಭಾಗಗಳಿದೆ. ಒಂದು ಆಟೋ ಹಿಪ್ನೋಸಿಸ್, ಅಂದರೆ ಸ್ವಸಂಮೋಹಿನಿ. ನಾನು ಕಲಿತು ನನ್ನ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯಾವ ಯೂನಿವರ್ಸಿಟಿಯ ಅನುಮತಿ ಬೇಕಾಗಿಲ್ಲ. ಆದರೆ ನಾನು ಅದನ್ನು ಬೇರೆಯವರಿಗೆ ಮೇಲೆ ಪ್ರಯೋಗ ಮಾಡಬೇಕಾದ್ರೆ ಅದನ್ನು ಹೆಟರೋ ಹಿಪ್ನೋಸಿಸ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಪರ್ಮಿಷನ್ ಬೇಕು, ಪ್ರಾಯಶಃ ಅದಕ್ಕೆ ಪರ್ಮಿಷನ್ ಬೇಕು. ಅದೇ ಥರ ಸ್ಟೇಜ್ ಹಿಪ್ನೋಸಿಸ್ ಅಂತ ಇರ್ತದೆ. ಮನೋರಂಜನೆಗಾಗಿ ಮಾಡ್ತಕ್ಕಂಥ ಹಿಪ್ನೋಸಿಸ್ ಕೆಲವರು ಪ್ರಾಕ್ಟೀಸ್ ಮಾಡ್ತಾರೆ. ಆಟೋ, ಹೆಟರೋ ಆ್ಯಂಡ್ ಸ್ಟೇಜ್. ಇದರ ಹೊರತಾಗಿ ಥೆರಪಿಟಿಕ್ ಹಿಪ್ನೋಸಿಸ್ ಅಂತ ಇದೆ. ನಾನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡೋದು ಥೆರಪಿಟಿಕ್ ಹಿಪ್ನೋಸಿಸ್, ಅಂದರೆ ಚಿಕಿತ್ಸಕ ಸಂಮೋಹಿನಿ. ಅಂದರೆ ಏನೋ ಒಂದು ಕಾಯಿಲೆ ನಿವಾರಣೆ ಮಾಡಬೇಕಾದ್ರೆ ಇದನ್ನು ನಾವು ಅಪ್ಲೈ ಮಾಡಬೇಕು. ಈಗ ಹಳ್ಳಿಗಳಲ್ಲಿ ಮಂತ್ರ ಹಾಕಿ ಅನೇಕ ಕಾಯಿಲೆಗಳನ್ನು ಗುಣಪಡಿಸ್ತಾರೆ. ಆ ವಿಧಾನವನ್ನು ಯಾವುದೇ ಯೂನಿವರ್ಸಿಟಿ ಆಗಲಿ ಅಥವಾ ಯಾವುದೇ ಸಂಸ್ಥೆಗಳಾಗಲಿ ಅದರ ಅಡಿಯಲ್ಲಿ ಬರೋದಿಲ್ಲ. ಈಗ ಹಾವು ಕಡಿದಾಗ ಹಳ್ಳಿಗಳಲ್ಲಿ ಅನಿವಾರ್ಯವಾಗಿ ಹಾವಿನ ಚಿಕಿತ್ಸೆ, ಮಂತ್ರ ಚಿಕಿತ್ಸೆ ಮಾಡ್ತಾರೆ. ಚೇಳು ಕಡಿದ್ರೆ ಚಿಕಿತ್ಸೆ ಮಾಡ್ತಾರೆ, ಉಳುಕು ಚಿಕಿತ್ಸೆ ಅಂತ. ಈ ಥರ 108 ಒಂದು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ವಿದ್ಯೆಗಳಿವೆ, ಚಿಕಿತ್ಸಕ ಪದ್ಧತಿಗಳಿವೆ. ಕರೆಕ್ಟ್ ಅಲ್ವಾ? ಹೌದು. ಮದ್ದು ಹಾಕಿದರೆ ಮದ್ದನ್ನು ತೆಗಿತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಆದರೆ ಅದಕ್ಕೇನು ಯಾವುದೇ ಯೂನಿವರ್ಸಿಟಿ ಮಾನ್ಯತೆ ಇರೋದಿಲ್ಲ. ಅದು ಸಂಮೋಹಿನಿ ವಿಷಯಕ್ಕೆ ಬಂದಾಗ ಇದು ಫಸ್ಟು ಅಮೆಂಡ್ಮೆಂಟ್ ಆಗಿದ್ದು ಯುನೈಟೆಡ್ ಕಿಂಗ್ಡಮಲ್ಲಿ, UK-ನಲ್ಲಿ 1950 ಆಸ್ಪಾಸದಲ್ಲಿ ಅದಾಯಿತು. ಎಕ್ಸಾಕ್ಟ್ 52 ಏನೋ ಆಯಿತು. 55ರಲ್ಲಿ ಅಮೆರಿಕದ ಪಾರ್ಲಿಮೆಂಟು, ಅಲ್ಲಿನ ಪಾರ್ಲಿಮೆಂಟು ಇದನ್ನು ಒಂದು ಪರ್ಯಾಯ ವೈದ್ಯಕೀಯ ಚಿಕಿತ್ಸಕ ಪದ್ಧತಿ ಅಂತ ಅದನ್ನು ಒಪ್ಪಿಕೊಳ್ತು ಪಾರ್ಲಿಮೆಂಟ್, ಅಮೆರಿಕದ ಪಾರ್ಲಿಮೆಂಟು. ನಾನು ಹೇಳ್ತಾ ಇರೋದು ಹಿಪ್ನೋಥೆರಪಿ, ಅಂದರೆ ಥೆರಪಿಟಿಕ್ ಹಿಪ್ನೋಸಿಸನ್ನು ಅಲ್ಲಿ. ನಮ್ಮ ದೇಶದಲ್ಲಿ ನಮ್ಮ ಪಾರ್ಲಿಮೆಂಟು 2003ರಲ್ಲಿ ಇದನ್ನು ಮಾನ್ಯ ಮಾಡಿದೆ. ಅಂದರೆ ಯಾರ್ಯಾರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು? ಮನೋವೈದ್ಯರು ಮತ್ತು ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ಗಳು ಮತ್ತು ಯೋಗ ಥೆರಪಿಸ್ಟ್ಗಳು ಇದನ್ನು ನೀವು ಮಾಡ್ಬೋದು ಅಂತ. ಇಲ್ಲಿ ಯಾಕೆ ಮಾಡ್ಬೋದು ಅಂತಂದರೆ ವ್ಯಕ್ತಿಯನ್ನು ಮುಟ್ಟೋದಿಲ್ಲ. ಇಲ್ಲಿ ವ್ಯಕ್ತಿಗೆ ಯಾವುದೇ ಚುಚ್ಚುಮದ್ದು ಕೊಡೋದಿಲ್ಲ, ಮಾತ್ರೆ ಕೊಡೋದಿಲ್ಲ, ಔಷಧಿ ಕೊಡೋದಿಲ್ಲ. ಯಾವುದೇ ಕನ್ಸ್ಯೂಮಬಲ್ ಏನು ಫಾರ್ಮೆಟಲ್ಲಿ ಅದಿದ್ದರೆ ಇಟ್ ಈಸ್ ಅನ್ ಅಫೆನ್ಸ್. ಇಲ್ಲಿ ಮಾತುಗಳೇ ಚಿಕಿತ್ಸೆ. ಮಾತು ಮೃತ್ಯು ಆಗ್ಬೋದು, ಮಾತು ಮುತ್ತು ಆಗ್ಬೋದು. ಸೊ ಮಾತುಗಳಿಂದ ನಡೀತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಆದ್ದರಿಂದ ಇಟ್ ಈಸ್ ಸೇಫ್. ಯು ಕೆನಾಟ್ ಹಾರ್ಮ್ ಎನಿ ಒನ್. ಓಕೆ, ಅದು ಭಾಳ ಒಳ್ಳೆ ವಿಷಯಕ್ಕೆ ಬಂದರೆ, ಯಾಕೆಂದರೆ ಸಂಮೋಹಿನಿ ಅಂದ ತಕ್ಷಣ ನಮ್ಮನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ನಮ್ಮ ಕಡೆಯಿಂದ ಅವ್ರು ಏನು ಬೇಕೋ ಮಾಡಿಸ್ಕೊಂಡ್ಬಿಡ್ತಾರೆ. ಒಂಥರ ವಶೀಕರಣಕ್ಕೆ ಹತ್ರ ಅನ್ನೋ ಥರದ್ದೇ ಒಂದು ಭಯ ಅಥವಾ ಒಂದು ಕಲ್ಪನೆ ಜನರ ಮನಸ್ಸಲ್ಲಿದೆ. ಅವರ ಕಲ್ಪನೆಯೂ ತಪ್ಪಲ್ಲ, ಅದು ಭಾಗಶಃ ಸತ್ಯನೂ ಇರ್ಬೋದು. ಓಕೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹಿಂದಿನ ಕಾಲದಲ್ಲಿ ಕೆಲವರು ಮಾಂತ್ರಿಕರು, ತಾಂತ್ರಿಕರು ಇರ್ತಾಯಿದ್ರು. ಅವರ ಉದ್ದೇಶ ಏನು? ಇನ್ನೊಬ್ಬರನ್ನು ಕೆಡಕ ಮಾಡ್ತಕ್ಕಂಥದ್ದು ಅಥವಾ ಸ್ತ್ರೀವಶ್ಯ ಹೀಗೆ ಮಾಡ್ತಕ್ಕಂಥ ಒಂದು ದುರುಪಯೋಗ ನಡೆದಿದೆ. ನಾನಿಲ್ಲಿ ಹೇಳಬಯಸುವುದು ಜನಸಾಮಾನ್ಯರಿಗೆ, ಸಂಮೋಹಿನಿ ಶಾಸ್ತ್ರನ ಒಂದು ಚಾಕು ಥರ ಪರಿಗಣಿಸೋದಾದರೆ, ಚಾಕು ಡಾಕು ಕೈಲಿದ್ದರೆ ಒಂದು ಜೀವ ಹತ್ಯೆ ಆಗ್ತದೆ. ಚಾಕು ಡಾಕ್ಟ್ರ್ ಕೈಲಿದ್ದರೆ ಒಂದು ಜೀವ ಉಳಿತದೆ. ಅದು ಯಾರ ಕೈಲಿದೆ, ಆ ವಿದ್ಯೆ ಯಾರ ಕೈಗೆ ಹೋಗ್ತದೆ. ಈಗ ಒಂದು ವಿಜ್ಞಾನ ಕೂಡ ಮನುಕುಲದ ಒಳಿತಿಗಾಗಿ ಇರೋದು. ವಿಜ್ಞಾನದ ಆವಿಷ್ಕಾರ ತಾನೇ ಅಣುಬಾಂಬು. ಅದನ್ನು ನಾವು ಒಂದು ದೇಶ ನಾಶಮಾಶಕ್ಕೆ ಬಳಸಲಿಲ್ವಾ? ಜಪಾನ್ ಮೇಲೆ ಹಾಕಲಿಲ್ವಾ? ಹಾಂ, ಅದನ್ನೇ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡಿದ್ರೆ ಅದರಿಂದ ಜಗತ್ತಿಗೆ ಬೆಳಕು ಕೊಡ್ಬೋದು ಅಥವಾ ಜಗತ್ತನ್ನು ಕತ್ತಲೆಯಾಗಿಸ್ಬೋದು. ಯುದ್ಧಗಳಲ್ಲಿ ಮುಂದೆ ಅಣುಭೀತಿನೇ ಜಾಸ್ತಿ ಇರ್ತಕ್ಕಂಥದ್ದು. ಈ ಭೀತಿಯ ಕೊಡುಗೆ ಯಾರ್ದು? ವಿಜ್ಞಾನದ್ದೇ ಅಲ್ವೇ?
ಇದು ಸರಿ ಅನ್ಬೋದಾ ತಪ್ಪು ಅನ್ಬೋದಾ ಅಂತಂದರೆ ಅದು ಅಣುಬಾಂಬು ಅದರ ನಿಯಂತ್ರಣ ಯಾವನ ಕೈಲಿದೆ, ಹಿಟ್ಲರ್ ಕೈಲಿದೆಯಾ ಅಥವಾ ಒಬ್ಬ ಶ್ರೇಷ್ಠವಾದ ವ್ಯಕ್ತಿಯ ಕೈಲಿದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟ್. ಸೊ ಬಳಸುವ ವ್ಯಕ್ತಿಯ ಉದ್ದೇಶ ಮುಖ್ಯ ಆಗುತ್ತೆ ಹೊರತು ಬರೀ ಅಸ್ತ್ರ ಮುಖ್ಯ ಆಗಲ್ಲ ಅನ್ನೋ ಮಾತನ್ನ. ಅಸ್ತ್ರ ಮುಖ್ಯ ಆಗೋದಿಲ್ಲ. ಎಸ್ ನಾವು ಸಂಮೋಹನಿ ಶಾಸ್ತ್ರ ಅಥವಾ ಹಿಪ್ನಾಟಿಸಮ್ ಬಗ್ಗೆ ಅಥವಾ ಹಿಪ್ನಾಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳನ್ನು ನಮ್ಮ ಗುರುಗಳು ಹೇಳಿದ್ದಾರೆ. ಆದರೆ ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ದು. ಬಟ್ ಯಾವ ಥರ? ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆ ಕೊಡೋದಾದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಕರಿಯರಲ್ಲಿ ಮುಂದೆ ಬರಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆಗಿರುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಸಂಮೋಹನಿ ಶಾಸ್ತ್ರ ಅಥವಾ ಹಿಪ್ನಾಟಿಸಮ್ ಹೇಗೆ ಯೂಸ್ ಆಗುತ್ತೆ ಅನಿಸುತ್ತೆ? ವಿದ್ಯಾರ್ಥಿಗಳಿಗೆ 4 ಸಮಸ್ಯೆ ಪ್ರಧಾನವಾದ್ದು. ಒಂದು ಏಕಾಗ್ರತೆಯ ಕೊರತೆ, ಅದು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಅದಾದಮೇಲೆ ಪರೀಕ್ಷೆಯ ಭಯ. ಪರೀಕ್ಷೆ ಬರ್ತಿದ್ದಾಗೆ ಓದಿದೆಲ್ಲ ಮರ್ತೋಗ್ತದೆ ಅಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ. ಆ ಪರೀಕ್ಷೆಯ ಭಯವನ್ನು ನಿವಾರಣೆ ಮಾಡೋದಕ್ಕೆ ಇದು ಬಳಕೆ ಆಗ್ತದೆ. ಏಕಾಗ್ರತಾ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಂಮೋಹಿನಿ ರಾಮಬಾಣ. ಇದ್ರ ಜೊತೆಗೆ ಆತ್ಮವಿಶ್ವಾಸ. ತುಂಬ ಜನರಿಗೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆನೇ ಇರೋದಿಲ್ಲ. ಸೊ ಈ ಥರದ ಸಮಸ್ಯೆಗಳನ್ನು ಕೂಡ ನಾವು ಸಂಮೋಹಿನಿಯನ್ನು ಪ್ರಾಕ್ಟೀಸ್ ಮಾಡಿ, ಅಂದರೆ ಬಳಸ್ಕೊಂಡು ಸುಮ್ಮನೆ ಒಂದು ಆಡಿಯೋ ಟೇಪ್ ಹಾಕ್ಕೊಂಡ್ರೆ ಸಾಕು. ಅದೇನು ದೊಡ್ಡ ಸಾಹಸ ಮಾಡಬೇಕು, ಶೀರ್ಷಾಸನ ಹಾಕಬೇಕು, ಪದ್ಮಾಸನ ಹಾಕಬೇಕು, ಏನೇನು ಬೇಕಾಗಿಲ್ಲ. ನಿದ್ರೆ ಮಾಡಿ ಉದ್ಧಾರ ಆಗಿ ಅಂತ ನಾವು ಹೇಳ್ತಿರ್ತೀವಿ. ಓಕೆ. ಆದರೆ ನಿದ್ರೆ ಅಂದರೆ ರಾತ್ರಿ ನೀವು ಮಾಡುವ ನಿದ್ರೆ ಅಲ್ಲ. ಸೊ ಒಂದು ವಿಶೇಷವಾದ ನಿದ್ರೆ ಇದೆ, ಅದು ಯೋಗ ನಿದ್ರೆ. ಭೋಗ ನಿದ್ರೆ ಎಲ್ಲರೂ ಮಾಡೋದು, ಯೋಗ ನಿದ್ರೆ. ಅದಕ್ಕೆ ನಾವು ಆಲ್ಟರ್ಡ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ವೇರ್ ವಿ ಕ್ಯಾನ್ ಆಲ್ಟರ್ಡ್ ದ ಮೈಂಡ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ಅಂತ. ಅದ್ರ ಜೊತೆಗೆ ಸ್ಮರಣ ಶಕ್ತಿ. ಗುರುಜಿ ಓದಿದೆಲ್ಲ ಮರ್ತೋಗ್ತದೆ, ಇದೇ ತಾನೇ ವಿದ್ಯಾರ್ಥಿಗಳ ಸಮಸ್ಯೆ. ಹೌದು. ಸ್ಮರಣ ಶಕ್ತಿಯ ಕೊರತೆ, ಏಕಾಗ್ರತೆಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಪರೀಕ್ಷೆಯ ಭಯ. ಈ 4ರಲ್ಲಿ ಸಂಮೋಹಿನಿ 100ಕ್ಕೆ 100ರಷ್ಟು ಒಂದು ಫಲ ಕೊಡ್ತದೆ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಅಲ್ಲ, ಇಷ್ಟು ಸಿಕ್ಬಿಟ್ರೆ ಬೇರೆ ಏನು ಬೇಕೇ ಆಗಿಲ್ಲ ವಿದ್ಯಾರ್ಥಿಗಳಿಗೆ. ಅಷ್ಟೇ ತಾನು ಬೇಕಾಗಿರೋದು. ಹೌದು ಹೌದು. ಇವತ್ತು ಬಹಳ ಈ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಹಿಂದಿನ ಕಾಲದಲ್ಲಿ ಆಗಿದ್ದರೆ ಭಾಳಷ್ಟು ಅದಕ್ಕೆ ಸಾಹಸ ಮಾಡಬೇಕಾಗಿತ್ತು. ಈಗ ಅದನ್ನು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಯಾಕಂದರೆ ಅನೇಕ ವಿಜ್ಞಾನಿಗಳು, ಥೆರಪಿಸ್ಟ್ಗಳು ಇದರ ಮೇಲೆ ವರ್ಕ್ ಮಾಡಿ UK ಅಂತಹ ಅಡ್ವಾನ್ಸ್ ಕಂಟ್ರೀಸಲ್ಲಿ ಒಂದು ಥೆರಪಿಟಿಕ್ ಆಡಿಯೋಸನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಒಂದು 20-25 ನಿಮಿಷ ಇರ್ತದೆ ಅದು. ಹೆಡ್ಫೋನ್ ಹಾಕ್ಕೊಳ್ಳೋದು, ಸೊ ಆ ಆಡಿಯೋ ಟ್ರ್ಯಾಕನ್ನು ಆನ್ ಮಾಡ್ಕೊಳ್ಳೋದು. ಒಂದು ಆಸ್ಪೆಕ್ಟ್ ಮೇಲೆ ಪರೀಕ್ಷೆ ಭಯಕ್ಕೆ ಅದು ಸಪ್ರೇಟ್ ಆಡಿಯೋ ಬರ್ತದೆ, ಏಕಾಗ್ರತೆ ಅದಕ್ಕೆ ಸಪ್ರೇಟ್, ಆತ್ಮವಿಶ್ವಾಸ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದ್ದವರಿಗೆ. ಸೊ ಅದೇ ಥರ ಸ್ಮರಣ ಶಕ್ತಿಗೆ, ಸೊ ಎಕ್ಸಲೆಂಟ್ ಮೆಮೊರಿಗೆ ಇದೆ. ಅದು ಆಡಿಯೋ ಹಾಕ್ಕೊಳ್ಳೋದು, ಮಲ್ಕೊಳ್ಳೋದು. ಹೀಗೆ ಒಂದು ಆಸ್ಪೆಕ್ಟಿಗೆ 21 ಟೈಮ್ಸ್ ಕೇಳಿದ್ರೆ ಸಾಕು, ಆ ಸಮಸ್ಯೆ ನಿವಾರಣೆಯಾಗಿ ಆ ಆಸ್ಪೆಕ್ಟಲ್ಲಿ ಅವನು ಪರ್ಫೆಕ್ಟ್ ಆಗ್ತಾನೆ. ಓಕೆ ಓಕೆ ಓಕೆ. ನೀವು ಹೆಂಗೆ ಮಾಡ್ತೀರಾ? ಅಂದರೆ ನೀವು ಕೂಡ ಇದೆ ನಮ್ಮ ಹತ್ರ ಬಂದರೂ ಕೂಡ ನಾವು ಲೈವ್ ಆಗೂ ಮಾಡ್ತೀವಿ. ಆ್ಯಂಡ್ ವಿ ರೆಕಮೆಂಡ್ ಆಡಿಯೋಸ್. ಓಕೆ ಓಕೆ. ನಾವೇ ಬೇಕಷ್ಟು ನಮ್ಮ ಹತ್ರ ಬೇಕಷ್ಟು ಆಡಿಯೋಸ್ ಇದೆ, ನಾನೇ ಕ್ರಿಯೇಟ್ ಮಾಡಿದ್ದೇನೆ. ಈಗ 3000 ಆಡಿಯೋಸ್ ಇದೆ. ಅಂದರೆ ಒಂದೊಂದು ಸಮಸ್ಯೆಗೆ ಈಗ ಹೊಟ್ಟೆ ನೋವು ಬಂದರೆ ಅನಾಸಿನ ಕೆಲಸ ಮಾಡೋದಿಲ್ಲ, ಕರೆಕ್ಟ್ ಅಲ್ವಾ? ಹೌದು. ಅದೇ ಮೈಗ್ರೇನ್ ಬಂದರೆ ಬರಲ್ಗಾನ್ ಕೆಲಸ ಮಾಡೋದಿಲ್ಲ, ಕರೆಕ್ಟ್ ಅಲ್ವಾ? ಆ ಮೈಗ್ರೇನ್ಗೆ ಬೇರೆ ಆಡಿಯೋ ಬೇಕು, ನಿದ್ರೆ ಬರದೇ ಇರೋದಕ್ಕೆ ಸ್ಲೀಪ್ಲೆಸ್ನೆಸ್, ಇನ್ಸೋಮ್ನಿಯಾಗೆ ಬೇರೆ ಆಡಿಯೋ ಬೇಕು. ಈಗ ಪ್ರತಿಯೊಂದು ಸಮಸ್ಯೆ ನಾವು ರೋಗ ಅಂತ ಹೇಳಬಾರ್ದು, ಅದು ಡಿಸಾರ್ಡರ್, ಡಿಸೀಸ್ ಬೇರೆ. ಡಿಸೀಸ್ ಕಮ್ಸ್ ಥ್ರೂ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಫಾರ್ ದಿ ಡಿಸಾರ್ಡರ್ ಮೈಂಡ್ ಇಸ್ ದ ಕಾಸ್. ಮನೋಜನ್ಯ ಸಮಸ್ಯೆಗಳು ಮನಸ್ಸಿನಲ್ಲಿ ಇದ್ದು ದೇಹದಲ್ಲಿ ಅದು ಕಾಣ್ತವಲ್ಲ, ಅಂತಹ ಸಮಸ್ಯೆಗಳಿಗೆ. ಈಗ ನಿದ್ರಾಹೀನತೆ ಈ ವೈರಸ್ಸಿಂದ, ಈ ಬ್ಯಾಕ್ಟೀರಿಯಿಂದ ಬರ್ತದೆ ಅಂತ ಹೇಳೋಕ್ಕಾಗತ್ತಾ? ತುಂಬ ಜನ ನಿದ್ರಾಹೀನತೆಯಿಂದ ಬಳಲ್ತಿರ್ತಾರೆ. ಆ ನಿದ್ರಾಹೀನತೆಗೂ ಚಿಕಿತ್ಸೆ ಇದೆ, ಏಕಾಗ್ರತೆಯ ಕೊರತೆಗೂ ಚಿಕಿತ್ಸೆ ಇದೆ. ವಿಟಮಿನ್ ಡಿಫಿಷಿಯನ್ಸಿ ಆದರೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಇದೆ. ಆ್ಯಂಡ್ ವಿಟಮಿನ್ ಎಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋ, ವಾಟ್ ಈಸ್ ವಿಟಮಿನ್ ಎಮ್? ಮನಿ. ಎಮ್ ಫಾರ್ ಮನಿ. ಭಾಳಷ್ಟು ಜನ ದುಡ್ಡಿಲ್ಲದೆ ಅನಿಮಿಕ್ ಆಗಿಬಿಡ್ತಾರೆ. ಓಕೆ. ಹ್ಯಾಪ್ ಮನಿ ಹಾಕ್ಕೊಂಡಿರ್ತಾರೆ. ಅದಕ್ಕೂ ಸಂಮೋಹಿನಿಯಲ್ಲಿ ಚಿಕಿತ್ಸೆ ಇದೆ. ಧನಾಕರ್ಷಣ ಧ್ಯಾನ ಅಂತ ಒಂದು ಮಾಡಿದ್ದೇವೆ. ಅದನ್ನು ಕೇಳಿದ ಹಲವಾರು ಜನ
ತಮ್ಮ ಆರ್ಥಿಕ ಒಂದು ಸ್ಥಿತಿಯನ್ನು ಉತ್ತಮಪಡಿಸ್ಕೊಂಡಿದ್ದಾರೆ. ಓಕೆ ಓಕೆ. ಸೊ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಅಂತೂ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಹೇಗೆ, ಏನು, ಎತ್ತ ಅನ್ನೋ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರ್ತವೆ ಅನಿಸುತ್ತೆ. ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಗುರುಗಳನ್ನ ನೀವು ಸಂಪರ್ಕಿಸಬೇಕು ರಾಮಚಂದ್ರ ಗುರುಜಿಯವ್ರನ್ನ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಇದೆ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಅವ್ರ ನಂಬರ್ ಕಾಣುತ್ತೆ, ನೀವು ಅವ್ರನ್ನ ಸಂಪರ್ಕಿಸ್ಬೋದು. ಮುಂದಿನ ಭಾಗದಲ್ಲಿ ಮತ್ತಷ್ಟು ಸಂಮೋಹಿನಿ ಶಾಸ್ತ್ರದ ಬಗ್ಗೆ ಪ್ರಾಯೋಗಿಕವಾಗಿ ಏನಾದರೂ ತಿಳ್ಕೊಳ್ಳೋಕ್ಕೆ ಸಾಧ್ಯನಾ, ನಿಮ್ಮ ಮೇಲೆ ಸಂಮೋಹನಾಸ್ತ್ರ ಬಳಸಬಹುದಾ, ಇಲ್ಲಿಂದನೇ ನಾವು ಪ್ರಯೋಗ ಮಾಡಬಹುದಾ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಈ ನಾಲೆಜನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ರಾಮಚಂದ್ರ ಗುರೂಜಿಗಳ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಮಾನಸ ಸರೋವರ ಕಾರ್ಯಕ್ರಮದ ಒಂದು ಎಪಿಸೋಡ್. ಇದರಲ್ಲಿ ನಾವು ಸಂಮೋಹನ ಶಾಸ್ತ್ರದ ಬಗ್ಗೆ ಮಾತಾಡಿದ್ದೀವಿ. ಸಂಮೋಹನ ಅಥವಾ ಸಂಮೋಹಿನಿ ಶಾಸ್ತ್ರ ಅಂದರೆ ಏನು, ಹೇಗೆ ಶುರು ಆಯಿತು, ಏನೆಲ್ಲ ಅದರ ಪ್ರಯೋಜನಗಳು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಹೆಚ್ಚಿನ ಮಾಹಿತಿಗೆ ಮುಂದಿನ ಎಪಿಸೋಡ್ಗಳನ್ನ ದಯವಿಟ್ಟು ನೋಡಿ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಈ ಕುರಿತಾಗಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಅನುಭವಗಳಿದ್ದರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾನೆ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.